ಸುಮಾರು 2 ವರ್ಷಗಳ ಕಾಲ ಹಿಟ್ಲರ್ ಕಲ್ಯಾಣ ಆ ಒಂದು ಸೀರಿಯಲ್ನಲ್ಲಿ ದಿಲೀಪ್ ರಾಜ್ ಅವರ ಜೊತೆ ನಟಿಸಿದ್ರು. ಅವರು ಯಾವ ರೀತಿಯಾಗಿ ಇರ್ತಾಯಿದ್ರು, ಎಷ್ಟು ಡಿಸಿಪ್ಲಿನ್ ಆಗಿರ್ತಾಯಿದ್ರು, ಏನೆಲ್ಲ ಡ್ರೀಮ್ಸ್ಗಳಿದ್ವು, ಒಬ್ಬ ನಟ ನಿರ್ಮಾಪಕ ಆದರೆ ಎಷ್ಟು ಪ್ಲಸ್ಸು ಅಡ್ವಾಂಟೇಜ್ ಇರುತ್ತೆ ಆರ್ಟಿಸ್ಟ್ಗಳಿಗೆ ಸೀರಿಯಲ್ಗಳಲ್ಲಿ ಮಾಡಲಿಕ್ಕೆ, ಕಂಫರ್ಟ್ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಹೇಳ್ತಾಯಿದ್ರು. ಯಾಕೆಂದರೆ ಒಬ್ಬ ನಟ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥವ್ರು, ತುಂಬ ಡಿಸಿಪ್ಲಿನ್ ಆಗಿ ಯಾವುದೂ ಜಂಕ್ ಫುಡ್ಗಳನ್ನೇ ತಿಂತಾ ಇರಲಿಲ್ವಂತೆ, ಮನೆಯಿಂದನೇ ತರ್ತಿದ್ದಂಥ ಊಟ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇರಲಿಲ್ವಂತೆ ದಿಲೀಪ್ ರಾಜ್ ಅವ್ರಿಗೆ. ಬಟ್ ನೋಡಿ, ಒಳ್ಳೆಯವ್ರಿಗೆ ಎಷ್ಟು ಬೇಗ ದೇವ್ರು ಕರ್ಕೊಳ್ತಾನೆ ಅನ್ನುವಂಥದ್ದಕ್ಕೆ ಇದು ಕೂಡ ಎಕ್ಸಾಂಪಲ್ಲು. ನಾನು ಆಗಲೇ ಹೇಳ್ತಾ ಇದ್ದೆ, ತುಂಬ ಜನ ಇದೇ ರೀತಿಯಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರಾಗಲಿ, ಚಿರಂಜೀವಿ ಸರ್ಜಾ ಆಗಲಿ, ಈ ರೀತಿಯಾಗಿ ಸಾಕಷ್ಟು ಜನ ಸಾವನ್ನಪ್ಪಿದ ಬಳಿಕ ಅಂತೂ ದೊಡ್ಡ ಮಟ್ಟದಲ್ಲಿ ಒಂದು ಆತಂಕ ಸೃಷ್ಟಿಯಾಗಿತ್ತು. ಏನು ಇಂಥ ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಎಲ್ಲ ಬಂದು ಸಾವನ್ನಪ್ತಾ ಇದ್ದಾರಲ್ಲ ಅಂತ. ಆ ಸಾಲಿಗೆ ಈಗ ದಿಲೀಪ್ ರಾಜ್ ಅವರು ಕೂಡ ಸೇರಿಕೊಂಡ್ರು. ದಿಲೀಪ್ ರಾಜ್ ಬೆಳ್ಳಿ ತೆರೆಯಲ್ಲಿ ಸುಮಾರು 24 ಚಿತ್ರಗಳನ್ನು ಮಾಡಿದರು. ಅದರಲ್ಲಿ ಹೆಸರು ಮಾಡಿದ್ರು ಇಲ್ಲ ಅಂತಲ್ಲ, ಆದರೆ ಕಿರುತೆರೆಗೆ ಬಂದ ಬಳಿಕ ಇನ್ನಷ್ಟು ಹೆಸರು ಮಾಡಿದ್ರು, ಮನೆ ಮನೆಗೆ ತಲುಪಿದ್ರು, ಸೀರಿಯಲ್ ಆ್ಯಕ್ಟಿಂಗ್ ಮಾಡ್ತಾ ಪ್ರೊಡ್ಯೂಸರ್ ಆಗಿದ್ರು. ನಾನಾಗಲೇ ಹೇಳ್ತಾ ಇದ್ದೆ, ಈ ಜನರ ಮೈಂಡ್ಸೆಟ್ ಗೊತ್ತಿತ್ತು ಅವ್ರಿಗೆ, ಆ ಪಲ್ಸ್ ಗೊತ್ತಿತ್ತು. ಯಾವ ರೀತಿಯಾದಂಥ ಕಂಟೆಂಟನ್ನು ಕೊಟ್ಟರೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅದಕ್ಕೆ ಪ್ರೋತ್ಸಾಹಿಸ್ತಾರೆ, ಇಷ್ಟಪಡ್ತಾರೆ, ನೋಡ್ತಾರೆ ಅನ್ನುವಂಥ ಆ ಪಲ್ಸ್ ಗೊತ್ತಿತ್ತು ದಿಲೀಪ್ ರಾಜ್ ಅವ್ರಿಗೆ. ಹಾಗಾಗಿನೇ ಕಿರುತೆರೆಗೆ ಬಂದ ಬಳಿಕ ಸಕ್ಸಸ್ ಕಂಡಿದ್ರು. 2 ಮಕ್ಕಳು, ಗಂಡು ಒಂದು ಹೆಣ್ಣು. ಮಗ ಕಾಲೇಜ್ಗೆ ಹೋಗ್ತಾ ಇದ್ದ, ಮಗಳು ಸ್ಕೂಲಿಗೆ ಹೋಗ್ತಾ ಇದ್ರು. ನಿಜಕ್ಕೂ ಆ ಫ್ಯಾಮಿಲಿಗಂತೂ ನಿನ್ನೆ ರಾತ್ರಿವರೆಗೂ ಚೆನ್ನಾಗಿದ್ದು ಎಲ್ಲರ ಜೊತೆ ಖುಷಿಯಾಗಿದ್ದಂಥ ದಿಲೀಪ್ ರಾಜ್ ದಿಢೀರಂತ ಈ ರೀತಿಯ ಹೃದಯಾಘಾತ ಆಗುತ್ತೆ ಅಂದರೆ ಅವ್ರ ಫ್ಯಾಮಿಲಿಗೆ ಯಾವ ರೀತಿಯ ಆಘಾತ ಆಗಿದೆಯೋ ಏನೋ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಸತೀಶ ದಿಲೀಪ್ ರಾಜ್ ಅವರ ನಿವಾಸದ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ, ಹೇಗಿದೆ ಪರಿಸ್ಥಿತಿಯಲ್ಲಿ? ಬರ್ತಾ ಇರುವಂಥ ಅವರ ಸ್ನೇಹಿತರೆಲ್ಲ ಯಾವ ರೀತಿಯ ಅವ್ರ ಜೊತೆನ ಒಡನಾಟವನ್ನು ಹಂಚ್ಕೊಳ್ತಾ ಇದ್ದಾರೆ? ಅವ್ರ ಕುಟುಂಬಕ್ಕೆ ದೊಡ್ಡ ಆಘಾತ ಆದಂತಾಗಿದೆ, ಈ ಸ್ಯಾಂಡಲ್ವುಡ್ ಮಿಸ್ ಮಾಡ್ಕೊಳ್ತಾ ಇದೆ ಅವ್ರನ್ನ ಅಂತ. ಖಂಡಿತವಾಗ್ಲೂ ಪೃಥ್ವಿ, ಈ ರೀತಿಯಾದಂತಹ ಆಘಾತ ಯಾರಿಗೂ ಕೂಡ ಆಗಬಾರ್ದು. ಯಾಕಂದರೆ ಅವರ ವಯಸ್ಸು 48, ಇನ್ನೂ ಸಾಕಷ್ಟು ಕನಸುಗಳಿದ್ವು, ಮಕ್ಕಳುಗಳ ಬದುಕು, ಅವರ ಸಿನಿಮಾದ ಬದುಕು, ಏನೇನೋ ದೊಡ್ಡ ಕನಸು ಕಂಡಿದ್ರು. ಈಗ ಆ ಕನಸುಗಳನ್ನೆಲ್ಲ ಒಂದು ಕಡೆ ಸರಿಸಿ ಅವರು ಈಗ ಬಾರದ ಊರಿಗೆ ಹೋಗಿದ್ದಾರೆ. ಆ ಒಂದು ಪರಿಸ್ಥಿತಿಯನ್ನು ಹೇಳೋದಕ್ಕೆ ಕಷ್ಟ. ಏನಕ್ಕೆ ಈ ರೀತಿಯಾದಂತಹ ಒಂದು ಘಟನೆ ಯಾರಿಗೂ ಕೂಡ ಆಗಬಾರ್ದು. ಏನಕ್ಕೆಂದರೆ ಅವ್ರ ಕುಟುಂಬಸ್ಥರು ಸಾಕಷ್ಟು ದೊಡ್ಡ ಕನಸುಗಳನ್ನ ಇಟ್ಕೊಂಡು ಈ ಒಂದು ಮನೆಯನ್ನು ನೋಡ್ತಾ ಇದ್ದೀವಿ. ಈ ಒಂದು ಮನೆ ರಾಜ್ಶ್ರೀ ಅನ್ನುವಂಥ ಮನೆಯನ್ನು ಕಟ್ಕೊಂಡು ಅವರು ಇಲ್ಲಿ ಸೀರಿಯಲ್ಗಾಗಿ ಒಂದಷ್ಟು ಎಡಿಟಿಂಗ್ ಸೆಟಪ್ಪು ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಇಟ್ಕೊಂಡು ಏನು ಅವರು ತಾನು ದುಡಿದಂತಹ ಎಲ್ಲ ದುಡಿಮೆಯನ್ನು ಬಣ್ಣದ ಬದುಕಿಗೋಸ್ಕರ ಅವರು ಬದುಕನ್ನು ಮೀಸಲಿಟ್ಟಿದ್ದಂಥವರು ಈಗ ಕೊನೆಗೂ ಕೂಡ ಆ ಬದುಕನ್ನು ಕೈ ಚೆಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ದುರಂತ ಅಂತಲೇ ಹೇಳ್ಬೋದು. ಏನು ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವಿನ ಸನ್ನಿವೇಶ ಮತ್ತೆ ನಮ್ಮ ಕಣ್ಮುಂದೆ ಬರ್ತಿದೆ. ಹೇಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ನವೀನ್ ಕೃಷ್ಣ ಅವರು ನಟ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್ ಕೃಷ್ಣ ಅವರೇ, ನಿಜಕ್ಕೂ ಇದೊಂದು ದೊಡ್ಡ ಆಘಾತ, ಯಾರೂ ಊಹಿಸೋದಕ್ಕಾಗೋದಿಲ್ಲ ಸಾವನ್ನ. ಆದರೆ ಎಲ್ಲ ಚೆನ್ನಾಗಿದ್ದು, ಆರೋಗ್ಯ ಚೆನ್ನಾಗಿದ್ದು, ಈ ರೀತಿಯ ಹೃದಯಾಘಾತದಿಂದ ಒಬ್ಬ ವ್ಯಕ್ತಿ ಸಾವನ್ನಪ್ತಾರೆ, ತುಂಬ ಡಿಸಿಪ್ಲಿನ್ಡ್ ಆಗಿದ್ದಂಥ ವ್ಯಕ್ತಿ ಸಾವನ್ನಪ್ತಾರೆ ಅಂದರೆ ನಿಜಕ್ಕೂ ಎಂಥವ್ರಿಗಾದ್ರೂ ಕೂಡ ಅದೊಂದು ನಮಗೂ ಆತಂಕ ಆಗ್ಬಿಡುತ್ತೆ, ಏನಾಗ್ಬಿಡುತ್ತೋ ಏನೋ ಅನ್ನುವಂಥ ರೀತಿಯಾದಂಥ ಸಾವಿದು. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಏನು ಹೇಳಿದ್ರು ಗೊತ್ತಾಗ್ತಾ ಇಲ್ಲ ನನಗೆ. ಒಳ್ಳೆತನ ಅಂತ ಏನಾದರೂ ಇದ್ರೆ, ಆದರೆ ನನ್ನ ಕ್ಲೋಸ್ ಫ್ರೆಂಡ್ ಅವನು. ನಾವು ಕಾಲೇಜಿಂದ ಸ್ಕೂಲಿಂದ ಒಟ್ಟಿಗೆ ಒಳ್ಳೆ ಫ್ರೆಂಡ್ಸ್ ನಾವು. ಕಾಲೇಜಿಂದನೇ? ಕಾಲೇಜಿಂದಾನೆ. ಓಕೆ. ಯಾವಾಗಲೂ ನಾನು ಅವನು ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋದ್ರೆ ಅವನಿಗೆ ಫಸ್ಟ್, ನನಗೆ ಸೆಕೆಂಡ್, ಇಲ್ಲ ನನಗೆ ಫಸ್ಟ್ ಅವನಿಗೆ ಸೆಕೆಂಡ್, ಹಿಂಗೆ ಆಗ್ತಾ ಇತ್ತು. ಓಕೆ ಓಕೆ. ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ ನನಗೆ ಅವನು. ಆಲ್ಮೋಸ್ಟ್ ಒಂದು 35 ಇಯರ್ಸ್ ಆಯಿತು ಹಂಗಾದ್ರೆ? ಹೌದು. ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಷ್ಟು ಒಳ್ಳೆ ವ್ಯಕ್ತಿನ ನಾನು ಪ್ರಪಂಚದಲ್ಲೇ ನೋಡಿಲ್ಲ ಅಂತ. ಅದೇ ದೃಷ್ಟಿ ಆಯ್ತೋ ಏನೋ ಗೊತ್ತಿಲ್ಲ. ಹೇಗಿರ್ತಾ ಇದ್ರು ಸರ್ ಆಫ್ ಸ್ಕ್ರೀನ್ ನಿಮ್ಮ ಜೊತೆ ಒಡನಾಟ ಹೇಗಿತ್ತು? ಅಯ್ಯೋ, ಒಡನಾಟನ ನನ್ನನ್ನು
ಅವನಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಫ್ರೆಂಡ್ ಆಗಿ ನನ್ನ ಜೊತೆ ಇದ್ದಿದ್ದು, ಹ್ಞೂ ಕಡೆಗೆ ಲೈಫಲ್ಲಿ ನನ್ನ ಜೊತೆ ಮಾತಾಡ್ಸ್ಬೇಡ, ನೀನು ನನ್ನ ಮಕ ನೋಡ್ಬೇಡ ಅನ್ನೋ ಥರ ಜಗಳ ನೋಡಿದ್ವಿ. ಹ್ಞೂ ಹ್ಞೂ ಅದಾದ್ಮೇಲೆ ಅವನೇ ನನಗೆ ನಿರ್ಮಾಪಕ ಆದ. ಹ್ಞೂ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ವಿ. ಹ್ಞೂ ಹ್ಞೂ ಯಾವುದು ಆಗಲಿಲ್ಲ ಕಡೆಗೆ ಸಿನಿಮಾ. ಅದು ಹ್ಞೂ ಅದೇ ಪ್ರಪಂಚದಲ್ಲಿ ಇಷ್ಟು ಒಳ್ಳೆ ವ್ಯಕ್ತಿನ ನಾನು ನೋಡೇ ಇಲ್ಲ, ಅಷ್ಟು ಮಾತ್ರ ಹೇಳ್ಬಲ್ಲ. ವೆಂಕಟಕೃಷ್ಣ ಅವರೇ, ಒಟ್ಟೊಟ್ಟಿಗೆ ಕಾಲೇಜ್ ಡೇಸಿಂದಲೂ ಇದ್ದಂಥವ್ರು ನೀವು. ಆ ಒಡನಾಟದ ಬಗ್ಗೆ ಹೇಳಲೇಬೇಕಾಗಿಲ್ಲ. ಒಂಥರ ಚಡ್ಡಿ ದೋಸ್ತ್ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿಮ್ಮ ಫ್ರೆಂಡ್ಶಿಪ್ ಇದೆ. ಹೇಗೆ ಈ ಇಂಡಸ್ಟ್ರಿನ ಒಟ್ಟಿಗೆ ಏಳು ಬೀಳು ನೋಡ್ಕೊಂಬಂದಿತ್ತಂಥವ್ರು ಏನು ಶೇರ್ ಮಾಡ್ಕೊಳ್ತಾ ಇದ್ರು? ಅವ್ರು ಇದ್ದಿದ್ದಂಥ ಡ್ರೀಮ್ಸ್ ಏನು? ತುಂಬಾ ಅಂಬಿಷಿಯಸ್ ಅವನು ಏನ್ ಅನ್ಕೊಂಡು ಅದನ್ನ ಸಾಧನೆ ಮಾಡ್ತಾನೆ ಇದ್ದ, ಮಾಡಿದಾನೆ ಕೂಡ. ಬಟ್ ಅಷ್ಟೇ, ಅಂದ್ರೆ ನೀವ್ ಹೇಳ್ದಂಗೆ ತುಂಬಾ ಎಲ್ಲಾರನ್ನೂ ನಗ್ಸ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಕಾಲು ಎಳ್ಕೊಂಡು, ನನ್ ಕಾಲು ಎಳೆಯೋದು ರೇಗ್ಸೋದು ಅಂದ್ರೆ ಅದೇನೋ ಬಹಳ ಇಷ್ಟ. ಏನಾದ್ರೆ ಇದು ಅವನಿಲ್ಲ ಅಂತ ಅನ್ಕೊಳಕ್ಕೆ ಆಗ್ತಾ ಇಲ್ಲ. ನಮ್ಗಿಂತ ಪಾಪ ಅವ್ರ ವೈಫು ಅದ್ ಹೆಂಗ್ ಸಹಿಸ್ಕೊಳ್ತಾಳ ತಾಯಿ ಗೊತ್ತಿಲ್ಲ ನನಗೆ. ಅವ್ರ ಮಕ್ಕಳು ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯತ್ವ ಇರೋ ಮನುಷ್ಯ ಹೆಂಗಿರ್ಬೇಕು ಅಂತ ಅವನು ನೋಡಿ ಕಲ್ತ್ಕೋಬೇಕು. ಈ ಒಳ್ಳೆಯವ್ರನ್ನ ದೇವ್ರು ಬೇಗ ಕರ್ಕೊಂಡ್ಬಿಡ್ತಾನಂತೆ. ಅದಕ್ಕೊಂದು ಎಕ್ಸಾಂಪಲ್ ಆಗ್ಬಿಟ್ರು ಇವರು. ನಾವು ಆವಾಗಲೂ ಕೂಡ ಮಾತನಾಡ್ತಾ ಇದ್ದೆ, ಪುನೀತ್ ರಾಜ್ಕುಮಾರು, ಚಿರಂಜೀವಿ ಸರ್ಜಾ ಅವರಾಗಲಿ, ಸಾಕಷ್ಟು ಜನ, ಈಗ ದಿಲೀಪ್ ರಾಜ್ ಅವರು, ಇವರ ಹೃದಯಾಘಾತದ ಪ್ರಕರಣಗಳಿದಾವಲ್ಲ, ಇವರ ಸಾವಿದೆಯಲ್ಲ, ಎಷ್ಟೋ ಜನಕ್ಕೆ ಇನ್ನಷ್ಟು ಆತಂಕವನ್ನು ತರ್ತಾ ಇದೆ. ಏನು ಇಷ್ಟು ಬೇಗ ಹಿಂಗಾಗ್ಬಿಡುತ್ತಲ್ಲಪ್ಪ ಅಂತ. ಎಷ್ಟು ಚೆನ್ನಾಗಿ ಆರೋಗ್ಯವನ್ನು ಕಾಪಾಡ್ಕೊಂಡ್ರು. ಹೌದು. ಓಕೆ, ಥ್ಯಾಂಕ್ ಯು ನವೀನ್ ಕೃಷ್ಣ ಅವರೇ. ತುಂಬ ನೋವಲ್ಲಿದ್ದೀರಾ ಅಂತ ಕಾಣಿಸುತ್ತೆ. ಯಾಕೆಂದರೆ ಸುಮಾರು 35 ವರ್ಷಗಳ ಫ್ರೆಂಡ್ಶಿಪ್ ನಿಮ್ಮಿಬ್ಬರದು ಕೂಡ. ಒಬ್ರು ಇಲ್ಲ 35 ವರ್ಷದಿಂದ ಜೊತೆಲಿದ್ದಂಥವ್ರು ಅಂದರೆ ಅದು ದೊಡ್ಡ ಆಘಾತನೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.